ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆರೋಗ್ಯವಾಗಿದ್ದೀರಿ, ಸಂತೋಷವಾಗಿದ್ದೀರಿ, ಖುಷಿಯಾಗಿದ್ದೀರಿ ಅಂತ ಭಾವಿಸ್ತೇನೆ. ಜೊತೆಗೆ ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ವಸಂತ ಲೋಕನಾಥ್ ಜಾಧವ್ ಅಂತೇಳಿ. ಇವತ್ತು ವಿದ್ಯಾರ್ಥಿಗಳಿಗೆ ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕೆ ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಿನ್ನ ತಲೆಗೂ ನನ್ನ ತಲೆಗೂ, ಸ್ವಾಮಿ ವಿವೇಕಾನಂದರ ತಲೆಗೂ, ಐನ್ಸ್ಟೀನ್ ಅವರ ತಲೆಗೂ, ಅವರ ತಲೆಗೂ ಇವರ ತಲೆಗೂ ಏನೂ ಬದಲಾವಣೆ ಇಲ್ಲ. ನಮ್ಮೆಲ್ಲರ ತಲೆಯಲ್ಲಿ ಒಂದೇ ತರಹದ ಮೆದುಳು ಇದೆ, ಅದೇ ಸಾಮರ್ಥ್ಯ ಇದೆ. ಅದನ್ನು ನೀನು ಹೇಗೆ ಉಪಯೋಗಿಸುತ್ತೀಯ, ಅದರ ಮೇಲೆ ನಿನ್ನ ಜೀವನ ಈ ಭೂಮಿಯ ಮೇಲೆ ರೂಪುಗೊಳ್ಳುತ್ತದೆ. ಇದಕ್ಕೆ ಮೂಲ ಕಾರಣ ಓದುವುದು ಮತ್ತು ಬರೆಯುವುದು, ಸತತ ಅಭ್ಯಾಸ ಮಾಡುವುದು. ನೀನು ಸಣ್ಣವನು ಇದ್ದಾಗ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಸಾವಿರಾರು ಸಲ ಬಿದ್ದಿರುವೆ. ಆದರೆ ಅದು ಸತತವಾದ ಪ್ರಯತ್ನದಿಂದ ನೀನು ಈಗ ಎಷ್ಟು ದೂರ ನಡೆದರೂ ನೀನು ಬೀಳುವುದಿಲ್ಲ. ಇದಕ್ಕೆಲ್ಲ ಕಾರಣ ನೀನು ಸತತವಾಗಿ ಪ್ರಯತ್ನ ಮಾಡಿದ್ದು. ಇದೇ ರೀತಿ ನೀನು ಸತತ ಪ್ರಯತ್ನ ಮಾಡುವ ಯಾವುದೇ ಕಷ್ಟಕರವಾದ ವಿಷಯವಿರಲಿ, ಅದು ನಿನಗೆ ಬಂದೇ ಬರುತ್ತದೆ. ನಿನ್ನ ಎಲ್ಲ ಗುಣಗಳನ್ನು ನಿನ್ನ ಮನಸ್ಸಿನಿಂದ ಇವತ್ತಿನಿಂದಲೇ ಹೊರಗೆ ತೆಗೆದು ಬೆಂಕಿಯಲ್ಲಿ ಸುಟ್ಟು ಬಿಡು. ಇಷ್ಟು ಮಾಡಿ ನೀನು ಬಯಸಿದನೆಲ್ಲ ಈ ಒಂದು ಜಗತ್ತಿನಿಂದ ನೀನು ಸರಳವಾಗಿ ಪಡೆಯಬಹುದು. ನೀವು ಅಂದುಕೊಳ್ಳುತ್ತೀರ, ಅವರು ಜಾಣರು, ಇವರು ಜಾಣರು, ಅವರಿಂದ ನಾನು ಜಾಣನಲ್ಲ ಅಂತ. ಇದು ನಿಮ್ಮ ಹುಚ್ಚು ಕಲ್ಪನೆ. ಈ ಜಗತ್ತಿನಲ್ಲಿ IAS, KAS, ಡಾಕ್ಟರ್, ಇಂಜಿನಿಯರ್, PSI, DC, RTO, SP, ಸೈಂಟಿಸ್ಟ್ ಆಗಿರುವವರು ಬಡತನದಲ್ಲಿ ಬೆಂದಿರುವ, ಹಗಲಿರುಳು ಕಷ್ಟಪಟ್ಟು ಬೆಳೆಸಿರುವ ತಂದೆ ತಾಯಿಯ ಮಕ್ಕಳು. ಇವತ್ತು ನೀನು ಒಂದು ಒಳ್ಳೆಯ ವಿಚಾರ, ಆಲೋಚನೆ, ಸರಿಯಾದ ನಿರ್ಧಾರ ಮಾಡಿದರೆ ನಿನ್ನ ಗುರಿಯನ್ನು ನೀನು ಖಂಡಿತವಾಗಿಯೇ ಮುಟ್ಟುತ್ತೀಯ. ನಿನ್ನ ಮಾತುಗಳು ಚಿನ್ನ, ವಜ್ರದ ಹಾಗೆ ಇರಬೇಕು. ನಿನ್ನ ಕಿವಿ ತುಂಬ ಚುರುಕು ಆಗಿರಬೇಕು. ನಿನ್ನ ಸಿಟ್ಟು ನಿನ್ನ ಹಿಡಿತದಲ್ಲೇ ಇರಬೇಕು. ಅವನು ದೊಡ್ಡ ಬಂಗಲೆಯಲ್ಲಿ ಇದ್ದಾನೆ, ಅವನು ತುಂಬ ಶ್ರೀಮಂತನ ಮಗ, ಅವನ ಹತ್ತಿರ ದೊಡ್ಡ ಬೈಕು, ದೊಡ್ಡ ಕಾರು ಇದೆ, ಇದು ಯಾವುದೂ ವಿಚಾರ ಬೇಡ. ನಿನಗೆ ನಿನ್ನ ಅಪ್ಪ ಅವ್ವ ಕೊಟ್ಟಿರುವ ದೇಹದ ಮುಂದೆ ಎಲ್ಲ ಮೇಲಿನವುಗಳು ಜೀರೋ ಆಗಿವೆ. ನಿನ್ನ ಹುಟ್ಟಿನಿಂದ ನಿನ್ನ ಸಾಯುವವರೆಗೂ
ಬರುವುದು ನಿನ್ನ ದೇಹ ಮಾತ್ರ. ಆದ್ದರಿಂದ ನಿನ್ನ ದೇಹದ ಕಡೆಗೆ ತುಂಬ ಗಮನ ಕೊಡಬೇಕು. ನಿನ್ನ ದೇಹದಲ್ಲಿ ಒಬ್ಬ ಅದ್ಭುತವಾದ ವ್ಯಕ್ತಿ ಅಡಗಿ ಕುಳಿತಿದ್ದಾನೆ. ಅವನಿಗೆ ಹೊರಗೆ ಬರಲು ಬಿಡು. ನಿನಗೆ ನಿನ್ನ ಶ್ರೇಷ್ಠವಾದ ಗುರಿಯನ್ನು ಮುಟ್ಟಲು ಅವನು ನಿನಗೆ ಸಹಾಯ ಮಾಡುತ್ತಾನೆ. ಯಾವುದೇ ಸಣ್ಣ ವಿಷಯವಿರಲಿ, ಅದನ್ನು ಸಂತೋಷದಿಂದ ನಗುತ್ತಾ ಮಾಡಿ. ಖಂಡಿತವಾಗಿ ನೀನು ಒಂದು ಅದ್ಭುತವಾದ ಸಾಧನೆ ಮಾಡಿಯೇ ಮಾಡುತ್ತೀಯ. ಎಲ್ಲರಿಗೂ ಹೇಳುತ್ತೇನೆ, ಏನಾದರೂ ಹುಟ್ಟಿದ ಮೇಲೆ ಒಂದು ದೊಡ್ಡ ಸಾಧನೆ ಮಾಡಲೇಬೇಕು. ಇಲ್ಲವಾದರೆ ಭೂಮಿಯ ಮೇಲೆ ಬರೇ ತಿನ್ನಲಿಕ್ಕೆ ಹುಟ್ಟಿದೆ ಹಾಗೆ ಆಗುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಯಶಸ್ವಿ ವ್ಯಕ್ತಿಯಾಗಲಿ. ಎಲ್ಲರೂ ಸಂತೋಷವಾಗಿರಿ ಎಂದು ಹೇಳುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತೇನೆ. ಈ ಮಾತುಗಳು ನಿಮಗೆ ಸರಿ ಅನಿಸಿದರೆ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ಅವರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್.